ಪಾದಯಾತ್ರೆ ಮುಖಾಂತರ ತಮ್ಮ ಧ್ವನಿಯನ್ನು ಎತ್ತಿ ನಿಮ್ಮ ಸಮಸ್ಯೆಯನ್ನು ವಿಧಾನಸೌಧಕ್ಕೆ ಹೇಳಲಿಕ್ಕೆ ಹೊರಟಿದ್ರೆ ತಾವೆಲ್ಲರೂ ಕೂಡ 3 ದಿನದ ಪಾದಯಾತ್ರೆಯಲ್ಲಿ ಮದ್ದೂರು ತಾಲೂಕನ್ನು ಪ್ರವೇಶ ಮಾಡಿದರೆ ಮದ್ದೂರು ತಾಲೂಕನ್ನು ಪ್ರವೇಶ ಮಾಡಿದ ನಂತರ ನಾವೆಲ್ಲ ತಮ್ಮನ್ನು ಸ್ವಾಗತಿಸಿ ನಮ್ಮ ಈ ಭಾಗದಲ್ಲಿ ನಮ್ಮ ಪಾದಯಾತ್ರೆಗಳಿಗೆ ನಾವು ಯಜಮಾನರುಗಳನ್ನ ಬಂದು ಕೇಳ್ಕೊಂಡ್ವಿ. ನಮ್ಮ ಚಿಕ್ಕಸಕರೆ ಯಜಮಾನರುಗಳನ್ನ ಶಿವಲಿಂಗೌಡರು ಮತ್ತು ಚನ್ನೇಗೌಡರನ್ನ ಹಿಂಗೆ ಅನೂರು ತಾಲೂಕಿನ ರೈತರು ಪಾದಯಾತ್ರೆ ಬರ್ತಾ ಇದ್ದಾರೆ. ಅವ್ರಿಗೆ ನಿಮ್ಮ ಗ್ರಾಮದಲ್ಲಿ ತಿಂಡಿ ವ್ಯವಸ್ಥೆ ಮಾಡಿಕೊಡ್ಬೇಕು ಅಂತ ಕೇಳಿದಾಗ ಅವರು ಭಾಳ ಸಂತೋಷದಿಂದ ಒಪ್ಕೊಂಡು ಇವತ್ತು ತಮ್ಮೆಲ್ಲರಿಗೂ ಕೂಡ ತಿಂಡಿಯನ್ನು ವ್ಯವಸ್ಥೆ ಮಾಡಿ ನಮ್ಮ ಚಳುವಳಿಗೆ ಸಹಕರಿಸಿದ್ದಾರೆ. ಅವರಿಗೆ ಕರ್ನಾಟಕ ರಾಜ್ಯ ರೈತ ಸಂಘದ ಪರವಾಗಿ ನಾನು ಹೃತ್ಪೂರ್ವಕವಾದಂಥ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ದಯವಿಟ್ಟು ಎಲ್ಲ ಒಂದು ಫೋಟೋ ತಗೊಂಡು ಇಲ್ಲಿಂದ ಹೊರಡುವ. ನಮ್ಮ ಶಿವಲಿಂಗೌಡರು 2 ಮಾತನಾಡಬೇಕು ಬಂದು. ರೈತ ಬಾಂಧವರೇ, ನೀವು ಏನು ಕುಡಿಯುವ ನೀರಿನ ಒಂದು ಬವಣೆಯ ನೀಗಿಸಿ ಅಂತ ಸರ್ಕಾರಕ್ಕೆ ಮನವಿ ಮಾಡೋಕ್ಕೆ ಹೊರಟಿದ್ದೀರಿ. ನಿಮ್ಮ ಆ ಒಂದು ಬೇಡಿಕೆ ಯಶಸ್ವಿಯಾಗಿ ನಿಮ್ಮೆಲ್ಲರಿಗೂ ಕುಡಿಯುವ ನೀರು ಜೊತೆಗೆ ವ್ಯವಸಾಯದ ಭೂಮಿಗೂ ನೀರು ಕೊಡುವಂಥ ಒಂದು ಪರಿಕಲ್ಪನೆಗೆ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಿಗೆ ಒಳ್ಳೆಯ ಬುದ್ಧಿ ಬಂದು ನಿಮಗೆಲ್ಲರಿಗೂ ಆ ಒಂದು ನಿಮ್ಮ ಯೋಜನೆಯ ರೂಪುರೇಷೆಗಳಿಗೆ ಒಂದು ತಳಾದಿಗೆ ಬಂದು ಕಲ್ಲಾಕಿ ನಿಮಗೆ ವ್ಯವಸ್ಥೆ ಆಗಲಿ ಅಂತ ದೇವರಲ್ಲಿ ಆಶಿಸ್ತಾ ನೀವೆಲ್ಲರಿಗೂ ಒಳ್ಳೆಯದಾಗಲಿ. ರೈತ ಬಂಧುಗಳೇ, ರೈತರು ಹುಟ್ಟಿರೋದೇ ಸಾಪ ಅನ್ಕೋತಾರೆ, ಅದೆಲ್ಲ ತಪ್ಪು. ರೈತರಾಗಿ ಹುಡುವುದೇ ಒಂದು ಪುಣ್ಯ. ನಮಗೆ ಈ ದೇಶಕ್ಕೆಲ್ಲ ಅನ್ನ ಹಾಕ್ತೀವಿ. ಅನ್ನ ಹಾಕುವಂಥ ನಮ್ಮಂಥ ದನಿಗಳ ಒಂದು ಆಸೆ ನೆರವೇರಲಿ. ನನ್ನೆಲ್ಲ ರೈತ ಬಾಂಧವರು ಏನು ಆ ಗೆಜ್ಜಲು ಭೂಮಿಗೆ ನೀರು ಹೋಗಿ ನನ್ನೆಲ್ಲ ರೈತ ಬಾಂಧವರ ಆಕಾಂಕ್ಷೆಗಳು ಈಡೇರಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ನನಗೆ ಈ ಮಾತಾಡೋಕ್ಕೆ ನಿಮ್ಮ ಒಂದು ಆಶೀರ್ವಾದ ಸಿಕ್ಕಿದ್ದಕ್ಕೆ ನನ್ನ ಪುಣ್ಯ ಅನ್ಕತ್ತೆ. ರೈತ ಸಂಘದ ಪರವಾಗಿ ಧನ್ಯವಾದಗಳನ್ನ ಹೇಳಿ ಇವಾಗ ನಮ್ಮ ಪಾದಯಾತ್ರೆ ಮುಂದಕ್ಕೆ ತಿಳಿಸಲಿ ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೀನಿ. ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ, ರೈತ ಹೋರಾಟಕ್ಕೆ, ಅನೂರು ತಾಲೂಕು ರೈತ ಪಾದಯಾತ್ರಿಗಳಿಗೆ, ಚಿಕ್ಕಸಕರೆ ರೈತ ಬಾಂಧವರಿಗೆ, ಚಿಕ್ಕಸಕರೆ ರೈತ ಮಕ್ಕಳಿಗೆ, ಚಿಕ್ಕಸಕರೆ ರೈತ ಮಹಿಳೆಯರಿಗೆ ಎಲ್ರಿಗೂ ನಮಸ್ಕಾರ.